ಅಪ್ಪಾಜಿಯವರು ಬೆಳೆಸಿದ ಈ ಸುಂದರ ಶಾಲಾ ತೋಟದಲ್ಲಿ ಸತಿಗಳಾಗಿ ಬೆಳೆದ ಕರಕುಸುಮಗಳು ನಾವೆಲ್ಲರೂ. ಜ್ಞಾನ ದೇಗುಲವುದು ಕೈ ಮುಗಿದು ಹೊರಗೆ ಬಾ ಎಂಬ ನುಡಿಯಂತೆ ಪ್ರತಿದಿನ ನಾವು ನಮ್ಮ ಶಾಲೆಗೆ ಕೈ ಮುಗಿದು ಹೊರಗೆ ಬರುತ್ತಿದ್ದೆವು. ನಮ್ಮ ಶಾಲೆಯಲ್ಲಿ ಪಾಠದ ಜೊತೆಗೆ ಸಂಸ್ಕಾರ, ಜ್ಞಾನ, ನಿತ್ಯ ಜೀವನದ ಮೌಲ್ಯಗಳು, ಆದರ್ಶ ತತ್ವಗಳು, ಎಲ್ಲ ತರಹದ ಜ್ಞಾನ ಗಣಿಯಾದ ಈ ಶಾಲೆಯನ್ನು ಹೇಳಲು ಹೆಮ್ಮೆ ಎನಿಸುತ್ತದೆ. ಇನ್ನು ನಮ್ಮ ಶಾಲೆಯ ಶಿಕ್ಷಕರ ಬಗ್ಗೆ ಹೇಳುವುದಾದರೆ, ನಮ್ಮ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಬಸವರಾಜ್ ಮಕ್ಕಳು ಸರ್ ನಮಗೆ ಇಂಗ್ಲಿಷ್ ವಿಷಯವನ್ನು ಹೇಳುತ್ತಿದ್ದರು. ತುಂಬಾ ಚೆನ್ನಾಗಿ ಇಂಗ್ಲಿಷ್ ವಿಷಯವನ್ನು ಬೋಧಿಸಿದ್ದಾರೆ. ಕ್ಲಾಸಲ್ಲಿ ಪಾಠದ ಜೊತೆಗೆ ತಮ್ಮ ಜೀವನದಲ್ಲಾದ ಘಟನೆಗಳನ್ನು, ಮೌಲ್ಯಗಳನ್ನು ಹೇಳುತ್ತಾ ನಮ್ಮೆಲ್ಲರನ್ನು ಸದಾ ನಡೆಸುತ್ತಾ ಜ್ಞಾನಾರ್ಜನೆಯನ್ನು ದಾರಿ ಎರೆದಿದ್ದಾರೆ. ಸಲ್ಮಾ ಅತಾ ಟೀಚರ್ ನಮಗೆ ಹಿಂದಿ ಮತ್ತು ಸಮಾಜ ವಿಷಯವನ್ನು ಚೆನ್ನಾಗಿ ಬೋಧಿಸಿದ್ದಾರೆ. ಅರ್ಪಿತಾ ಟೀಚರ್ ಗಣಿತ ವಿಷಯವನ್ನು, ವಿದ್ಯಾ ಟೀಚರ್ ವಿಜ್ಞಾನ ವಿಷಯವನ್ನು, ಗೀತಾ ಟೀಚರ್ ಕನ್ನಡ ವಿಷಯವನ್ನು ಚೆನ್ನಾಗಿ ಹೇಳ್ತಾರೆ. ಹೀಗೆ ಅವರಿವರೆನ್ನದೆ ಎಲ್ಲ ಶಿಕ್ಷಕರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಒಳ್ಳೆಯ ವಿಚಾರಗಳು, ಆದರ್ಶ ತತ್ವಗಳನ್ನು ಬೋಧಿಸಿದ್ದಾರೆ. ಸುಶಿಕ್ಷಿತ ಮಕ್ಕಳನ್ನಾಗಿ ಮಾಡಿ ಜ್ಞಾನಾರ್ಜನೆಯನ್ನು ದಾರಿ ಎಳೆದಿದ್ದಾರೆ. ಮುಂದಿನ ವ್ಯಾಸಂಗಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಶಿಕ್ಷಕರೊಂದಕ್ಕೂ ವೈಯಕ್ತಿಕವಾಗಿ ಹಾಗೂ 7ನೇ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಂದ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಜ್ಞಾನವೇ ಸದೃಶ ಎಂಬಂತೆ ಜ್ಞಾನದಿಂದ ನಮ್ಮ ಜೀವನ ಮುಂದಿನ ಪಯಣ. ಹಾಗೆಯೇ ಎಲ್ಲ ಶಿಕ್ಷಕರೊಂದಕ್ಕೂ ವಂದಿಸುತ್ತಾ, ಅಪ್ಪಾಜಿಯವರು ಕೂಡ ನಮ್ಮ ಕ್ಲಾಸಿಗೆ ಬಂದು ಪುರಾಣ, ಪುಣ್ಯ ಕಥೆಗಳು, ಸಂಸ್ಕೃತ ಎಲ್ಲವನ್ನು ಚೆನ್ನಾಗಿ ಬೋಧಿಸಿದ್ದಾರೆ. ಅವರ ಚಲನ ಕಮಲಗಳಿಗೂ ಮಗದೊಮ್ಮೆ ವಂದಿಸುತ್ತಾ, ಇಂತಹ ಶಾಲೆಯಲ್ಲಿ ಕಲಿತು ಒಳ್ಳೆಯ ಜ್ಞಾನ ಪಡೆದುಕೊಂಡು ಸಮಾಜದಲ್ಲಿ ಆದರ್ಶ ವಿದ್ಯಾರ್ಥಿಗಳಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟ ಎಲ್ಲ ಶಿಕ್ಷಕರೊಂದಕ್ಕೂ ಅಪ್ಪಾಜಿಯವರು ಹಾಗೂ ನನ್ನ ಸ್ನೇಹ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ನನ್ನ ಅನಿಸಿಕೆ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಅನಿಸಿಕೆಗೆ ವಿರಾಮ ಕೊಡುತ್ತೇನೆ. ಅನಿಸಿಕೆಗಳನ್ನು ಹಂಚಿಕೊಂಡ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ಶ್ರೀಧರ್ ಗೌರಿ ಈತನಿಂದ ಅನಿಸಿಕೆಗಳು. ಮುಂದಿನ ತಯಾರಿ ಹೇಮಂತ್ ಭಜಂತ್ರಿ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಕಮಲಗಳಿಗೆ